ಎಲ್ಲರಿಗೂ ನಮಸ್ಕಾರ. APS ಸಂಸ್ಥೆಯ ಈ ಅಲ್ಯುಮಿನಿ ಡೇನಲ್ಲಿ ಈಗ ನಿಮ್ಮ ಜೊತೆ ನಾ ಇಲ್ಲ, ಇದ್ದಿದ್ದು ತುಂಬ ಚೆನ್ನಾಗ್ತಾ ಇತ್ತು. ಬಟ್ ನಾನೀಗ ಬ್ಯಾಂಕಾಕಲ್ಲಿ ಶೂಟಿಂಗ್ ನಡೀತಾ ಇದ್ದೆ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಮಾತಾಡೋದೇ ನನಗೆ ತುಂಬ ಸಂತೋಷ. APS ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಅದನ್ನು ಓದಿ ಅನ್ನೋದು ಗರ್ವ, ನನಗೆ ತುಂಬ ಹೆಮ್ಮೆ. ಮೊದಲು ಮಿಡ್ಲ್ ಸ್ಕೂಲ್ ಬಂದು ಗವಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಆ್ಯಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಾನು ಓದಿದ್ದು. ಫುಲ್ಲು ಕನ್ನಡ ಮೀಡಿಯಮಲ್ಲಿ. ಸೊ ನಾನೇ ಬಂದು ಕ್ಲಾಸಲ್ಲೇ ಫಸ್ಟು, ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ಬ್ರೈಟ್ ಸ್ಟೂಡೆಂಟ್. ಕ್ಲಾಸ್ ನಾನೇ ಮಾನಿಟರು. ಆ್ಯಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಬಂದು 98% ನಾನು ಬಂದು ಪಾಸ್ ಮಾಡಿದ್ದು. ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಆ್ಯಂಡ್ ನಮ್ಮ APS ಹೈಸ್ಕೂಲ್ ಆ್ಯಂಡ್ ಕಾಲೇಜ್. ಸೊ ನಮ್ಮ ಅಣ್ಣವ್ರು ಬಂದುಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸ್ಬಿಟ್ರು. ಸೊ ಫುಲ್ಲು ಕನ್ನಡ ಮೀಡಿಯಮಲ್ಲಿದ್ದವನು ನಕ್ಕಂತ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸಬ್ಜೆಕ್ಟು ಇಂಗ್ಲೀಷ್ ಅಂತ ಹೇಳ್ಬೋದು. ನಾನು ಬಂದು ಭಾಳ ತುಂಬ ಫಂಕ್ ಆಗೋಗ್ಬಿಟ್ಟೆ. ಸೊ ಫಸ್ಟ್ ಬೆಂಚಲ್ಲಿದ್ದ ಸ್ಟೂಡೆಂಟು ಲಾಸ್ಟ್ ಬೆಂಚಿಗೆ ಬಂದುಬಿಟ್ಟೆ. ತುಂಬ ಡಿಪ್ರೆಷನ್, ತುಂಬ ಫಂಕಾಗಿ ಭಾಳ ಕಷ್ಟವಾಗ್ತಾಯಿತ್ತು. ಆಗ ರಿಯಲಿ ಅಲ್ಲಿ APS ಹೈಸ್ಕೂಲ್ನಲ್ಲಿ ಎಲ್ಲ ಮೇಸ್ಟ್ರುಗಳು, ಟೀಚರ್ಸು ಅಷ್ಟೊಂದು ನನ್ನ ಮೇಲೆ ಕರುಣೆ ತೋರಿಸಿ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ಅಷ್ಟೊಂದು ಪ್ರೇಮದಿಂದ ಹೇಳಿಕೊಟ್ಟು ಪಾಠ ಹೇಳಿ 8th 9th ಪಾಸ್ ಮಾಡಿಬಿಟ್ಟೆ. ಬಟ್ ಪಬ್ಲಿಕ್ ಎಕ್ಸಾಮ್ಲಿ ಒಂದು PCM ಅಲ್ಲಿ ತುಂಬ ವೀಕು, ಭಾಳ ಜನ ವೀಕು. ಸೊ ಅದರಲ್ಲಿ ನಾನು ಬಂದು ಆ ಸಬ್ಜೆಕ್ಟಲ್ಲಿ ಬಂದು ನಾನು ಫೇಲ್ ಆಗಿ ನಾನು ಬಂದು ಇದು ಮಾಡೋಕ್ಕಾಗಲಿಲ್ಲ. ಸೊ ಆಗ ಒಂದು ಕೆಮಿಸ್ಟ್ರಿ ಟೀಚರ್ ಅಂತ ಕಾಣುತ್ತೆ, NCR SKR ಅವ್ರ ಹೆಸರು. ಅವರು ಬಂದು ಮನೆಯಲ್ಲಿ 6 to 6:45 ಬಂದು ಸ್ಪೆಷಲ್ ಕ್ಲಾಸ್ ತೊಗೊಳ್ತಾ ಇದ್ರು PCMಗೆ. ಭಾಳ ಜನ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ರು. ಬಟ್ ನನಗೆ ಬಂದು ಫ್ರೀಯಾಗಿ ಬಂದು ಅಲ್ಲಿ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಂಡು ನನಗೆ ಪಾಠ ಹೇಳಿ ನೆಕ್ಸ್ಟ್ ತಂದು ಬಂದು ನಾನು PCMನ ನಾನು ಮತ್ತು ಅಟೆಂಡ್ ಮಾಡಿ ನಾನು ಪಾಸ್ ಮಾಡಿದೆ. ನಾನು ಪಾಸ್ ಮಾಡಿ ಸೊ ಮಾರ್ಕ್ಸ್ ಕಮ್ಮಿ ಇದ್ದರೂ ಕೂಡ ಬಿಕಾಸ್ ಹೈಸ್ಕೂಲಿಂದ APS ಕಾಲೇಜ್ ಫಸ್ಟ್ ಇಯರ್ ಅಲ್ಲ ಸೇರಿದೆ. ಆಮೇಲೆ ಬಂದು ಸಲ ಕಾರಣಗಳಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. APS ಹೈಸ್ಕೂಲಲ್ಲಿ ನಾನು ಬಂದು ಓದಬೇಕಾದ್ರೆ ಅಲ್ಲ ಇಂಟರ್ ಹೈಸ್ಕೂಲ ಡ್ರಾಮಾಸ್ ವರ್ಷ ನಡೀತು. ಒಂದು 10-15 ಸ್ಕೂಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾಯಿತ್ತು. ಭಾಳ ದೊಡ್ಡ ಈವೆಂಟ್ ಅದು. ಆಗ ನಾನು ಬಂದು ಕತೆ ಹೇಳ್ತಾ ಇದ್ದೆ ಭಾಳ. ಕ್ಲಾಸಲ್ಲಿ ಬಂದರೆ ಟೀಚರ್ ಬರೋದು ಲೇಟ್, ಟೀಚರ್ಸ್ ಬರೋದು ಲೇಟ್ ಆಯಿತು ಅಂತ ಹೇಳಿದ್ರೆ ನಾನು ಬಂದು ಪಿಕ್ಚರ್ ನೋಡಿದ್ದು ಯಾವುದಾದ್ರು ನಾವೆಲ್ಲ ಓದಿದ್ದು ಬಂದು ಆ್ಯಕ್ಟ್ ಮಾಡಿ ಕತೆಗೆಲ್ಲ ಹೇಳ್ತಾ ಇದ್ದೆ. ಅದು ಹುಡುಗೆಲ್ಲ ಭಾಳ ಸಂತೋಷ ಆಗ್ತಾಯಿತ್ತು. ಅದು ಬಂದು ಮೇಷ್ಗೆಲ್ಲ ಗೊತ್ತಾಗ್ತಾಯಿತ್ತು. ಅದಕ್ಕೆ ನನಗೆ ಬಂದು ಡ್ರಾಮಾಗೆ ಬಂದು ನನಗೆ ನೀನು ಮಾಡು ಅಂತ ಹೇಳ್ಬಿಟ್ಟು ಆದಿಶಂಕರ ನನ್ನ ಚಂಡಾಲ ಭೇಟಿ ಆಗೋದು. ಆದಿಶಂಕರ್ ಬಂದು ಚಂಡಾಲ ಬಂದಾಗ ಪಕ್ಕಕ್ಕೆ ಬಂದಾಗ ಯಾವುದು ಈ ಬಾಡಿನ, ಈ ಸೋಲ, ಆತ್ಮನ ಅಂತ ಕೇಳೋ ಈಶ್ವರನ ಬಂದದಲ್ಲ ಆ ಕ್ಯಾರೆಕ್ಟ್ರು. ಸೊ ಆ ಚಂಡಾಲನ ಕ್ಯಾರೆಕ್ಟರ್ ನಾನು ಮಾಡಿದೆ. ನಾನು ನೋಡಿದ್ರೆ ನಾನು ಚಂಡಾಲ ಥರ ಇದ್ದ ಕಾಣುತ್ತೆ. ನನಗೆ ಬಂದು ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಹೇಳಿದ್ರು. ಸೊ ಭಾಳ ಸ್ಕೂಲಲ್ಲಿ ನೋಡಿದ್ರು, ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ಪಾರ್ಟಿಸಿಪೇಟ್ ಮಾಡಿದಾಗ ಇಂಟರ್ ಹೈಸ್ಕೂಲ್ ಡ್ರಾಮಾ ಕಾಂಪಿಟೇಷನಲ್ಲಿ ನಮ್ಮ ಡ್ರಾಮಾಗೆ ಪ್ರೈಸ್ ಬಂತು, ಶೀಲ್ಡ್ ನಾವು ಬಂದು ಗೆದ್ದು ನನಗೆ ಬಂದು ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟರು, ಒಂದು ದೊಡ್ಡ ಕಪ್ಪು. ಸೊ ಆಗಲೇ ಬಂದು ನನಗೆ ಆ್ಯಕ್ಟರ್ ಅಂತ ಒಂದು ಅಂಗೀಕಾರ ಮಾಡಿ ಅದೇ ನನಗೆ ಪ್ರೊಫೆಷನ್ ಆಗಿ ಈಗ ಏನೋ ನನ್ನ ಮಟ್ಟಿಗೆ ನನ್ನಿಂದ ಸಾಧ್ಯ ಆಗೋಷ್ಟು ಆ್ಯಕ್ಟ್ ಮಾಡಿ ಮಕ್ಕಳನ್ನ ಸಂತೋಷಪಡಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಅಲ್ಲಿ APCಯಿಂದ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಕೊಳ್ಳೋಕೆ ತುಂಬ ನನಗೆ ಹೆಮ್ಮೆ. ಆ ಹೈಸ್ಕೂಲು, ಆ ಕಾಲೇಜ್, ಆ ಕಟ್ಟಡ, ಆ ಕಲ್ಲಿನ ಕಟ್ಟಡ, ಅದರ ಮುಂದೆ ಇದ್ದಿದ್ದ ಅಷ್ಟೊಂದು ದೊಡ್ಡ ಮೈದಾನ, ಅಲ್ಲಿ ನಾವಿದ್ದ ಆಟಗಳು, ಕ್ರಿಕೆಟು, ಫುಟ್ಬಾಲು, ಖೋ-ಖೋ, ಕಬಡ್ಡಿ, ಎಷ್ಟೊಂದು ಅದೆಲ್ಲ ಬಂದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ದಿನಗಳು. ಅದು ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆ ಹನುಮಂತಗರ ಇತ್ತು. ಆ ದೊಡ್ಡ ಗಣೇಶ, ಬಸವನಗುಡ, ದೊಡ್ಡ ಬಸವ, ಅಲ್ಲಿಂದ ಮಾರ್ಗದಲ್ಲಿ ಸ್ಕೂಲಿಗೆ ಹೋಗೋದು, ಅದೆಲ್ಲ ಬಂದು ಯಾವಾಗಲೂ
ನನ್ನ ಮನಸ್ಸಿನಲ್ಲಿ ಹಚ್ಚು ಹಸಿರವಾಗಿರುತ್ತೆ. ಸೊ ತುಂಬ ಹೆಮ್ಮೆ. ರಿಯಲಿ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡೆಫಿನೆಟಾಗಿ ನಾವು ಭೇಟಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇದರ ಬಂದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕಾ ಬೇಡ ಅಂತ ಒಂದು ಕೇಳಿದ್ರು, ಧಾರಾಳವಾಗಿ ಸೋಷಿಯಲ್ ಮೀಡಿಯಾಗೆ ಹಾಕ್ಬೋದು. ನಿಜ ತಾನೆ. ಸಂತೋಷ, ಭಾಳ ಸಂತೋಷ. ಜೈ ಹಿಂದ್, ನಮಸ್ಕಾರ.